ಬನ್ನಿ ಇದಾದ ಕೊಂಗು ಹೋಟೆಲ್ಗೆ ಹೋಗ್ಬಿಟ್ಟು ಊಟ ಮಾಡಿ. ತಮಿಳ್ನಾಡಲ್ಲಿ ನೋಡಿ ಫುಲ್ ಎಲ್ಲ ತಮಿಳಲ್ಲೇ ಐತೆ. ಚಿಕನ್ನು, ಪರೋಟ, ವೈಟ್ ರೈಸು, ಇದು ಚಿಕನ್ ಅಷ್ಟರಲ್ಲೇ ಅಲ್ವ ಮಗ. ಏನು ಹೇಳಿ ಗೈಸ್, ನಮ್ಮ ಕರ್ನಾಟಕದಲ್ಲಿ ನಮ್ಮ ಮುದ್ದೆ ಊಟದ ಮುದ್ದೆ ಇದೆ. ಫೇಸ್ ತೆಗಿ, ಏನು ಹಾಕಲ್ವ. ಕಾರಲ್ಲಿ ಎಕ್ಸಿವಿಲಿ ವಾಟರ್ ಕ್ರಾಸಿಂಗ್ ಮಾಡ್ತೀವಿ. ಎಲ್ರಿಗೂ ನಮ್ಮ ಚಿತ್ರ ವಿಚಿತ್ರ ಲಾಕ್ಸ್ಗೆ ಮತ್ತೊಮ್ಮೆ ಸ್ವಾಗತ ಸುಸ್ವಾಗತ. ಗೈಸ್ ನಾವು ಇವಾಗ ಚಿಕನ್ ಬಾರ್ಬಿಕ್ಯೂನ ಮಾಡ್ಕೋತೀವಿ. ಇಲ್ಲಿ ನೋಡಿ ಚಿಕನ್ ಫುಲ್ಲು ರೆಡಿ ಇದೆ. ಚಿಕನ್ ಬಾರ್ಬಿಕ್ಯೂ ಮಾಡೋಕ್ಕೆ ಇಲ್ಲೆಲ್ಲ ರೆಡಿ ಮಾಡ್ಕೋತಾ ಇದ್ದೀವಿ. ಇವಾಗ ಹಿಂಗೆ ಇಟ್ಬಿಟ್ರೆ ಅದು ಹಾಳಾಗ್ಬಿಡುತ್ತೆ. ನಾನು ಹೇಳ್ಕೊಡ್ತೀನಿ ಹಂಗೆ ಮಾಡಿ. ಇಲ್ಲಿ ನೋಡಿ, ಇಲ್ಲಿ ಐತೆ ನೋಡಿ ಚಿಕನ್ ಮ್ಯಾರಿನೇಟ್ ಮಾಡಿರೋದು. ಇಲ್ಲಿ ಲೆಗ್ ಪೀಸ್ ಎಲ್ಲ ಐತೆ ನೋಡಿ ದೊಡ್ಡ ದೊಡ್ಡದು. ಇವಾಗೆಲ್ಲ ರೆಡಿ ಮಾಡಿ ಇವ್ರಿಗೆ ಹೇಳ್ಕೊಟ್ಬಿಟ್ಟು ಇಲ್ಲಿ ಬೇಯಿಸ್ತಾ ಇದೀನಿ ನೋಡಿ. ಬೇಯಿಸ್ತಾ ಇದೀವಿ ನೋಡಿ. ಚಿಕನ್ ನೋಡಿ ಲೈಟ್ ಹಾಕಿಲ್ಲ, ಫುಲ್ ಬೆಂದೈತೆ ಅನ್ಕೋತೀವಿ. ಮಗ ಬೆಂದೈತ್ ಮಗ, ಸಾಕ್ ಅನ್ಸುತ್ತೆ. ಈ ಕಡೆ ಬೆಂದಿಲ್ವ ಮಗ? ಇಲ್ಲಿ ಮೇಲೆ ಬೆಂದೈತ್, ಒಳಗಡೆ ಇದ್ದಿಲ್ಲ. ಚಿಕನ್ ಸಾಂಬಾರ್ ಮಾಡ್ತಿಲ್ಲ, ಇಷ್ಟೇ ಬೇಯೋದು. ನಾವಿವಾಗ ನಾವಿವತ್ತು ಸ್ಟೇಯಿಂದ ಹೋಗ್ತಾ ಇದ್ದೀವಿ ವಾಪಸ್ಸು ಬೆಂಗಳೂರಿಗೆ. ಅದಕ್ಕೆ ಇವತ್ತು ಸ್ವಲ್ಪ ಗಾಳಿ ಕಮ್ಮಿ ಐತೆ. ಅದಕ್ಕೆ ಇವಾಗ ಡ್ರೋನ್ನ ಆರಿಸೋಣ ಅಂದ್ಬಿಟ್ಟು ಡ್ರೋನ್ನ ಈಚೆ ತೆಗ್ದಿದ್ದೀನಿ ಗೈಸ್. ಬನ್ನಿ ಇವಾಗ ಡ್ರೋನ್ನ ಆರಿಸ್ಬಿಟ್ಟು ನಿಮಗೆ ಡ್ರೋನ್ ವ್ಯೂ ತೋರಿಸ್ತೀನಿ ಹೆಂಗೈತೆ ಅಂತ. ಈ ವೆದರ್ದು ಮತ್ತು ಈ ಪ್ಲೇಸ್ ಹೆಂಗೈತೆ ಡ್ರೋನ್ ವ್ಯೂ ತೋರಿಸ್ತೀನಿ. ಗೈಸ್ ನಾವು ಇವಾಗ ಸ್ಟೇಯಿಂದ ಚೆಕ್ಔಟ್ ಮಾಡ್ಕೊಂಡು ಓಡ್ತಿದ್ದೀವಿ. ಹೆಂಗಿತ್ತು ಮಗ? ಒಳ್ಳೆ ಎಕ್ಸ್ಪೀರಿಯನ್ಸು ಮಗ. ಏನು ವೆದರು ಎಲ್ಲ ಸಖತ್ತಾಗಿತ್ತು. ಇವತ್ತು ನೆನ್ನೆಗಿಂತ ಇವತ್ತು ಬಿಸಿಲಿರೋದು. ನೆನ್ನೆ ಅಂತೂ ಫುಲ್ ಫಾಗ್ ಐತು. ಇವಾಗ ಹೊರಡೋ ಟೈಮಲ್ಲಿ ಬಿಸಿಲೈತೆ ಜಾಸ್ತಿ. ಗೈಸ್ ನಾವು ಇವಾಗ ವಾಪಸ್ ಹೋಗ್ತಾ ಇದ್ದೀವಿ. ನೋಡಿ ಚಂದನ್ ಕಾರಲ್ಲಿ ಎಕ್ಸಿವಿಲಿ ವಾಟರ್ ಕ್ರಾಸಿಂಗ್ ಮಾಡ್ತೀವಿ ನೋಡಿ. ವಾಟರ್ ಕ್ರಾಸಿಂಗ್ ನೋಡಿ 3 ದಿವಸ ಆಯ್ತು, ಸೂರ್ಯನ್ ನೋಡಿ 4 ದಿವಸ ಆಯ್ತು. ಕೇರಳದಿಂದ ವಾಪಸ್ ಹೋಗ್ತಾ ಇದೀವಿ. ನೋಡಿ ಹೆಂಗೈತೆ ನೋಡಿ ರೋಡು, ಫುಲ್ಲು ಗ್ರೀನರಿ. ಇಲ್ಲಿ ನೋಡಿ ಕೋತಿ ಮರಿಗಳು ಕೂತಿದೆ ರೋಡಲ್ಲಿ, ರೋಡ್ ಪಕ್ಕ. ಈಗ ಕೇರಳದವರು ಅಂತ ಆರಾಮಾಗಿ ಅವ್ರು ನೋಡಿದ ತಕ್ಷಣ ಕಂಡುಹಿಡಿಬೋದು ಮಗ. ರಾಮನಗರದವ್ರನ್ನ ಕಂಡುಹಿಡಿಬೋದು, ಉಡುಪಿಯವ್ರನ್ನ ಆರಾಮಾಗಿ ಕಂಡುಹಿಡಿಬೋದು. ಈ ಪ್ರಕೃತಿ ಎಲ್ಲ ಇರ್ತಾರೆ. ಈ ಸೊಬಗು, ಈ ನೋಡಿ ಯಾವುದೋ ಡ್ಯಾಮಲ್ಲಿ ನೀರು ಬರ್ತಾ ಇದೆ. ಗೈಸ್ ಇಲ್ಲೊಂದು ಕಡೆ ಗಾಡಿ ಸೈಡ್ಗೆ ಹಾಕಿದ್ದೀವಿ. ಅಲ್ಲಿ ಪ್ರವೀಣ ನೋಡಿ ಆಗ್ತಿಲ್ಲ ಅವನಿಗೆ, ಘಾಟ್ ಸೆಕ್ಷನಲ್ಲಿ ವಾಮಿಟ್ ಮಾಡ್ತಾವನೆ ಪ್ರವೀಣ್ ನೋಡಿ ಅಲ್ಲಿ ಪಾಪ. ಇಲ್ಲಿ ನೋಡಿ ಯಾವುದೋ ಜರಿ ಹರಿತಾ ಇದೆ ಇಲ್ಲಿ. ಹೆಂಗಾಯ್ತು ನೋಡಿ ಲೊಕೇಶನ್. ಅವತ್ತಿಂದ ಬರೀ ಇದೇ ಥರ ಮಂಜಲ್ಲಿ ಇದ್ದು ಚಳಿಗೆ ತಡ್ಕೊಳಕ್ಕಾಯ್ತಿಲ್ಲ ನಮಗೆ. ನಾವಿವಾಗ ತಮಿಳ್ನಾಡಲ್ಲಿ ಇದ್ದೀವಿ. ತಮಿಳ್ನಾಡಲ್ಲಿ ಯಾವುದೋ ಕೊಂಗು ಹೋಟೆಲ್ ಕೊಂಗು ಹೋಗ್ತಾ ಇದೀವಿ ಊಟ ಮಾಡೋಕ್ಕೆ. ಅಷ್ಟು ದೂರದಿಂದ ಎಲ್ಲೂ ಹೋಟ್ಲೇ ಸಿಗಲಿಲ್ಲ. ಯಾವುದೋ ಮಾರ್ಕೆಟೆಲ್ಲ ಐತೆ ನೋಡಿ ಇಲ್ಲಿ ತಮಿಳ್ನಾಡಲ್ಲಿ. ನಮಗೆ ಊಟ ಮಾಡೋಕ್ಕೆ ಯಾವ್ದಾದ್ರು ಒಂದು ಹೋಟ್ಲು ಸಿಕ್ಕರೆ ಸಾಕು ಅಂತ ನಂಗೆ ಆಗ್ಬಿಡ್ತು. ಅಷ್ಟೊತ್ತು ವೆಯ್ಟ್ ಮಾಡಿದ್ವಿ. ಬನ್ನಿ ಇದಾದ ಕೊಂಗು ಹೋಟೆಲ್ಗೆ ಹೋಗ್ಬಿಟ್ಟು ಊಟ ಮಾಡಿ. ಚಿಕನಲ್ಲೇ ಮುಳುಗೋಗಿದ್ದೀರಲ್ಲ ಗುರು ನೀವೆಲ್ಲ. ಚಿಕನ್ ಈಸ್ ವೆರಿ ಇಂಪಾರ್ಟೆಂಟ್ ಇನ್ ಲೈಫ್. ವಿ ಕ್ಯಾನ್ ಲಿವ್ ವಿತೌಟ್ ಚಿಕ್ಸ್, ವಿ ಕಾಂಟ್ ಲಿವ್ ವಿತೌಟ್ ಚಿಕನ್. ವೆಜ್ಜು, ಮೊಸರನ್ನ,
ಗೈಸ್ ನೋಡಿ ನಾವು ತಮಿಳ್ನಾಡು ಹೋಟ್ಲಿಗೆ ಬಂದಿದ್ದೀವಿ. ಭಾಳ ಎಲೆ ಊರಗಳ ಇದೆ. ಊಟ ಅದೇನು ಕೊಡ್ತಾರೆ ನೋಡಬೇಕು. ನಮ್ಮ ಪ್ರಜ್ಜು ಮಾಮ ಅಲ್ಲಿ ಆರ್ಡರ್ ಮಾಡ್ತಾರೆ. ತಮಿಳ್ನಾಡಲ್ಲಿ ನೋಡಿ ಫುಲ್ ಎಲ್ಲ ತಮಿಳಲ್ಲೇ ಐತೆ. ಐಟಮ್ಸ್ಗಳೆಲ್ಲ ತಮಿಳಲ್ಲೇ ಐತೆ. ನಮ್ಮ ಕರ್ನಾಟಕದಲ್ಲಿ ಕನ್ನಡದಲ್ಲಿ ಇಂಗ್ಲೀಷಲ್ಲಿ ಎರಡರಲ್ಲಾರು ಹಾಕ್ತೀವಿ. ಇವ್ರು ನೋಡು ಬರೀ ತಮಿಳಲ್ಲೇ ಇಟ್ಟವ್ರೆ ಮಗ. ಇವ್ರು ನೋಡಿ ಮಗ ಬೋರ್ಡ್ ಎಲ್ಲ ಬರೀ ತಮಿಳಲ್ಲೇ ಐತೆ. ತುಂಬ ಸಪೋರ್ಟ್ ಮಾಡ್ತಾರೆ ಅವ್ರ ಲ್ಯಾಂಗ್ವೇಜಿಗೆಲ್ಲ. ನಮ್ಮ ಕಡೆ ಎಲ್ಲ ಇಂಗ್ಲೀಷಲ್ಲೂ ಹಾಕ್ತಾರೆ. ಇವ್ರು ನೋಡಿ ಬರೀ ತಮಿಳಲ್ಲಿ ಹಾಕವ್ರೆ. ಗೈಸ್ ಊಟ ಬಂತು ನೋಡಿ, ಊಟ ಮಾಡ್ಕೊತಿದ್ದೀವಿ. ಈ ತಮಿಳ್ ಹೋಟ್ಲಲ್ಲಿ ನಂಗೆ ಆರ್ಡ್ರ್ ಮಾಡೋಕ್ಕೆ ಬರಲಿಲ್ಲ. ಅದಕ್ಕೆ ಪ್ರಜ್ವಲ್ಗೆ ಹೇಳಿದೆ, ಅವ್ನು ಆರ್ಡ್ರ್ ಮಾಡ್ದ. ಪರೋಟ ಬಂದಿದೆ, ಚಿಕನ್ನು ಪರೋಟ, ವೈಟ್ ರೈಸು. ಇದು ಸೇಮ್ ಚಿಕನ್ನೇ. ಚಿಕನ್ ತಿನ್ನೋಣ ಬನ್ನಿ. ಗೈಸ್ ಮೊಸರನ್ನ ತಿಂತಾ ಇದ್ದೀನಿ. ಚಿಕನ್ ಅಷ್ಟರಲ್ಲೇ ಅಲ್ವ ಮಗ. ಏನು ಹೇಳಿ ಗೈಸ್, ನಮ್ಮ ಕರ್ನಾಟಕದಲ್ಲಿ ನಮ್ಮ ಮುದ್ದೆ ಊಟದ ಮುದ್ದೆ ಮುದ್ದೆ, ಕೋಳಿ ಸಾರು, ನಾಟಿ ಕೋಳಿ ಸಾರು. ಈ ಚಿಕನ್ನೇ ತಿನ್ನೋಕ್ಕಾಗ್ತಿಲ್ಲ ನನಗೆ. ಕೊಂಗ ಹೋಟೆಲಲ್ಲಿ ಊಟ ಕೊಂಗ ಥರನೇ ಇತ್ತು. ಊಟ ಮಾಡೋದಕ್ಕಿಂತ ಮುಂಚೆ ಟ್ರಾಫಿಕ್ಕೇ ಇರಲಿಲ್ಲ. ಊಟ ಮಾಡದೆ ಇಟ್ಕೊಂಡು ಟ್ರಾಫಿಕ್ ಆಗ್ಬಿಟ್ಟೈತೆ ತಮಿಳ್ನಾಡಲ್ಲಿ. ನಾವು ಹೋಗೋಕ್ಕೆ 10:45 ಆಗುತ್ತೆ ಅಂತ ತೋರಿಸ್ತಾ ಇದೆ. ಇನ್ನು 341 ಕಿಲೋಮೀಟ್ರ್ ಹೋಗುತ್ತೆ. ಗೈಸ್ ನಾವು ತಮಿಳ್ನಾಡಿಂದ ಇನ್ನು ಕರ್ನಾಟಕಕ್ಕೆ ಹೋಗೋಕ್ಕೇ ಸುಮಾರು ಅವರ್ಸ್ಗಳಾಗುತ್ತೆ ಅನಿಸುತ್ತೆ. ನಾವು ಆ ಕಡೆಯಿಂದ ಹೋಗಿದ್ವಲ್ಲ, ಆ ರೂಟಲ್ಲಿ ಹೋಗ್ತಿಲ್ಲ. ಈ ಸಲ ಹೈವೇಲಿ ಹೋಗೋಣ ಅಂದ್ಬಿಟ್ಟು ಹೈವೇ ರೂಟ್ಗಳಲ್ಲಿ ಹೋಗ್ತಾ ಇದ್ದೀವಿ. ಅದಕ್ಕೆ ಸ್ವಲ್ಪ ಕಿಲೋಮೀಟ್ರ್ ಜಾಸ್ತಿ ಆಯಿತು. ತೋರಿಸ್ಬೋದು ಅದು. ಅವ್ನು ತೋರಿಸು, ಚಂದನ್ ಫೇಸ್ ತೋರಿಸು. ಚಂದನ್ ವಿಡಿಯೋ ನೋಡ್ತಾನಲ್ಲ, ಚಂದನ್ ನೋಡೋ ಮುಖ ಎಲ್ಲ ಮುಚ್ಕೋತಾವ್ ನಾಚ್ಕೊಂಡು. ಏಯ್ ಮಗ ಫೇಸ್ ತೆಗಿ, ಏನು ಹಾಕಲ್ವ, ಏನು ಮೀಮ್ ಹಾಕಲ್ಲ ಮಗ. ತಗ್ಸು ಒಂದು ಫೇಸ್ ತಗ್ಸು. ಏಯ್ ತೆಗಿಯೋ, ನಾಚ್ಕೋಬೇಡ ಪಾಪ. ಗೈಸ್ ನಮ್ಮ ಚಂದನ್ ನಾಚ್ಕೋತಾವನೆ. ಲಾಸ್ಟ್ ಟೈಮ್ ಅದು ಮ್ಯೂಸಿಕ್ ಹಾಕ್ಬಿಟ್ಟು ಮೀಮ್ ಹಾಕ್ಬಿಟ್ಟಿದ್ದೀನಲ್ಲ, ಅದಕ್ಕೆ. ಈ ಕರ್ನಾಟಕಕ್ಕೆ ಪಬ್ಲಿಕ್ ಕೊಡೋ ಮಗ. ಇಡೀ ಕರ್ನಾಟಕಕ್ಕೆ ಹೇಳ್ಬಿಟ್ವಿ ರಾಜರಾಜ ವರ್ಮ ಅಂತ. ಮುಖ ಮುಚ್ಚಿಕೊಂಡು ಚಂದನ್ ಸಿಗಾಕೊಂಡ. ಹೋಗಷ್ಟು ನಿನ್ ಫೇಸ್ ತೋರಿಸ್ತೀನಿ ಚಂದನ್. ನಮ್ಮ ಕಾವೇರಿ ನೀರ್ದು ನೋಡಿ ಇಲ್ಲಿ ತಮಿಳ್ನಾಡಲ್ಲಿ ಹೆಂಗಾಯ್ತು. ಕ್ಯಾಮ್ರಾ ತೆಗೆದ್ರು ಅವ್ನ ಮಗ ಮುಚ್ಕೋತಾನ ಮಗ. ಹಂಗೇನೆ ಮಗ. ಗೈಸ್ ಯಾರೋ ಕಪ್ ಗೆದ್ಕೊಂಡು ಹೋಗ್ತಾರ ನೋಡಿ, ಎಷ್ಟು ಉದ್ದ ಐತೆ. ಗೈಸ್ ನಾವು ಹೊಸೂರು ರೋಡ್ ಮೇಲೆ ಬೆಂಗಳೂರಿಗೆ ಹೋಗ್ತಿರೋದು. ಇವಾಗ ಇಳಿತೀವಿ. ಕಾಫಿಗೆ ಬ್ರೇಕ್ ಹಾಕಿದೀವಿ ಗೈಸ್. ಕಾಫಿ ಬ್ರೇಕ್ ಹಾಕಿದೀವಿ. ಈಗ ಕಾಫಿ ಕುಡಿಯೋಣ ಅಂತ. ಕುಡ್ಕೊಂಡು ಮುಚ್ಕೊಂಡು ಮನೆಗೆ ಹೋಗೋಣ. ತುಂಬ ಜಾಸ್ತಿ ಆಗೋಯ್ತಾ ಟ್ರಿಪ್ಪು ಅಂತ ಕುರ್ಗು. ಜಾಸ್ತಿ ಆಗೋಯ್ತು ನೋಡಿ. ಪಾಪ ಪ್ರಜೆ ಹಿಂದೆ ಕೂತಿದ್ದಾರೆ ನಮಗೋಸ್ಕರ. ಕಾಫಿ ಕುಡಿಯೋಣ. ಬಾಯ್ಸ್ ಎಲ್ಲರೂ ಕಾಫಿ ಕುಡಿತಾ ಇದ್ದೀವಿ. ನೋಡಿ ಯಾವ್ದು ಕ್ರೀಮ್ ಬಂದು ತಿಂತವನೆ. ಕಾಫಿ ಕುಡಿಯೋಣ ಬನ್ನಿ. ಹಾಂ ಇದೆಲ್ಲ ವಿಡಿಯೋ ಹಾಕಿದ್ರೆ ನಿಂತಲ್ಲ, ಸುಮಾರು ಸೀಕ್ರೆಟ್ ನಂಗೆ ಹಾಕಿ ಹಾಕ್ತೀನಿ ಮಗ. ಅವ್ರು ಒಂದೇ ಹೇಳೋ ಮಗ, ನಂಗೆ ಗೊತ್ತಿದ್ದಾರೆ. ಗೈಸ್ ನಾವು ಇವಾಗ ಕಾರಲ್ಲಿ ಇನ್ನೇನು ಕರ್ನಾಟಕ ರೀಚ್ ಆಗ್ತೀವಿ. ಹೊಸೂರು ಹತ್ರ ಹೋಗ್ತಾ ಇದೀವಿ. ಇನ್ನೇನು ಆಲ್ರೆಡಿ 9 ಗಂಟೆ ಆಗ್ಬಿಟ್ಟೈತೆ. ನಾವು ಬೆಂಗಳೂರಿಗೆ ಹೋಗೋಷ್ಟೊತ್ತು 11 ಗಂಟೆ. ನನಗೆ ಅಲ್ಲಿಂದ ಗಾಡಿ ಎತ್ಕೊಂಡು ಮನೆಗೆ ಹೋಗೋಷ್ಟೊತ್ತು 12 ಗಂಟೆ 12:15 ಆಗುತ್ತೆ. ಎಲ್ಲ ಸೌದೋಗಿದೆ ನಮ್ದೆಲ್ಲರದು. ಇಲ್ಲೊಂದು ಕಾಡು ಪ್ರಾಣಿ ತುಂಬಾ ಎಗರಾಡ್ತಿತ್ತಲ್ಲ, ಮಲಗೈತೆ ನೋಡಿ. ಉದ್ದಕ್ಕೂ ಕೇರಳದಿಂದ ಉದ್ದಕ್ಕೂ ವಾಮಿಟ್ ಮಾಡಿ ಹಿಂಗೆ ಮಲಗವನು.
ಓ ಪ್ರಜ್ಜುನು ಈಗ ಮಲ್ಕೋತಾವನೆ. ಡವ್ಗಳು ಅಣ್ಣ ತಮ್ಮ ಇಬ್ರು ಮಲ್ಕೋತಾವ್ರೆ. ಈಗ ನಮ್ಮ ಹೆಮ್ಮೆಯ ಕರ್ನಾಟಕಗೆ ಕಾಲಿಡ್ತಾ ಇದ್ದೀವಿ ಕಾರಲ್ಲಿ. ನೋಡಿ ನಮ್ಮ ಕನ್ನಡ ಫ್ಲ್ಯಾಗು ಹಾರ್ತಾ ಐತೆ. ಮನ್ಸಿಗೆ ಎಷ್ಟು ಖುಷಿ ಆಗ್ತಾಯಿತ್ತು ಮಗ, ಮತ್ತೆ ನಮ್ಮ ನಾಡಿಗೆ ಹೋಗ್ತಿರೋದಕ್ಕೆ. ಏನೇ ಹೇಳಿ ಗೈಸ್, ನಮ್ಮೂರು ನಮ್ಮೂರೇ. ಇಲ್ಲಿ ನೋಡಿ ಕರ್ನಾಟಕ ಹೋಟ್ಲೈತೆ. ಇನ್ನ ಮುಂದೆ ಹತ್ತಿ ಬೆಲೆ ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು, ಮಿಟ್ಟಿದರೆ ನಮಗೆ ಮೇಲು. ಟ್ರಾಫಿಕ್ ಜಾಮ್ ಆಗ್ಬಿಟ್ಟಿದೆ. ಮಗ ನಮ್ಮ ಬೆಂಗಳೂರಲ್ಲಿ ವೀಕೆಂಡ್ ಎಲ್ಲ ಈ ಕೇರಳದವರೆಲ್ಲ ಬೆಂಗಳೂರು ಬಂದು ಸೆಟ್ಲ್ ಆಗ್ತಿದ್ದಾರೆ. ಅಲ್ಲಿ ನೋಡಿ ಕೇರಳ ಇಲ್ಲಿ ಗಂಟ ಬಂದಿದಾರಲ್ಲ. ಕೇರಳ ಗಾಡಿ BTM ಮಗ ನಮ್ಮ ಕರ್ನಾಟಕದಲ್ಲಿ ನೋಡಿ ಏನ್ ಚೆಕಿಂಗ್ ಇಲ್ಲ ಏನಿಲ್ಲ. ಕೇರಳದಿಂದ ಎಂಟರ್ ಆದವ್ರಿಗೆ ಅವ್ರ ಪಾಡ್ಗವ್ರು ಹೋಯ್ತವ್ರೆ. ನಮ್ಗೆ 3 ಕಡೆ ಅಡ್ಡಾಕ್ ಚೆಕ್ ಮಾಡ್ತಾರೆ ಡಿಕ್ಕಿನ. ಅದು 20 ಸ್ಕ್ಯಾಮ್ ಮಾಡಿದ್ದಾರೆ. ಗೈಸ್ ನಾವೆಲ್ಲರೂ ಓದಿರೋ ಕಾಲೇಜ್ ಬರುತ್ತೆ ಇರಿ, ಇವಾಗ ತೋರಿಸ್ತೀನಿ. ಇದೇ ನಾವು ಓದಿದ್ದು ಕಾಲೇಜು, ದಯಾನಂದ್ ಸಾಗರ್ ಅಕಾಡೆಮಿ ಆಫ್ ಟೆಕ್ನಾಲಜಿ ಆ್ಯಂಡ್ ಮ್ಯಾನೇಜ್ಮೆಂಟ್. ಹಂಸು ಹಾಕ್ಬಿಟ್ಟವ್ರೆ ನಾವು ಬಿಟ್ಟು ಹೋದ್ಮೇಲೆ. ಇದೇ ಗೈಸ್ ನಾವು ಓದಿದ ಕಾಲೇಜು DSATM. ಎಲ್ಲರೂ ಇಲ್ಲಿಂದನೇ ಪರಿಚಯ ಆಗಿದ್ದು, ಫ್ರೆಂಡ್ಸ್ ಆಗಿದ್ದು. ಎಲ್ಲರೂ ಮ್ಯಾನೇಜ್ಮೆಂಟ್ ಸೀಟೆ. ಎಲ್ರದ್ದು 5 ಲಕ್ಷ ಅಂದ್ರೆ ಮಗ 5.5. ನಂದು 5.5, ಚಂದಂದ 5.5, ರಕ್ಷಿದ್ 5.5, ಪ್ರಜ್ವಲ್ದ 5.5. ಇವನ್ ನಮ್ಮ ಕಾಲೇಜಲ್ಲ ಬಿಡಿ. ಪ್ರವೀಣಂದು 5.5. ಅವ್ನು 6 ಲಕ್ಷ ಎಲ್ಲ ಸೇರ್ಸ್ ಒಂದು 6 ಲಕ್ಷ. ಪ್ರಜ್ವಲ್ ಒಬ್ನೇ ಮ್ಯಾನೇಜ್ಮೆಂಟ್ ಸೀಟ್ ಇಲ್ಲ, ಕಷ್ಟಪಟ್ಟು ಓದಿ ತಗೊಂಡಿದ್ದಾನೆ ಸೀಟ್ನ. ನೀನೆಷ್ಟು ಕಟ್ಟಿದ್ದು? ಎಷ್ಟು ಕೂರ್ಗೆ 2 ಕಾಲ. 5.5 ನಾವೆಲ್ಲರೂ 5.5 ಕಟ್ಟು ಓದಿದ್ವಿ. ಆದರೆ ನಾನು MBA ಮಾಡಿ ಯೂಟ್ಯೂಬ್ ಮಾಡ್ತಿದ್ದೀನಿ. ಅಷ್ಟೆಲ್ಲ ಓದಿ ಕೆಲಸದ ಆಫರ್ ಲೆಟ್ರಲ್ಲೆಲ್ಲ ಇತ್ತು. ಆಫರ್ ಲೆಟ್ರು ಕೆಲಸ ಎಲ್ಲ ಇತ್ತು, ಎಲ್ಲ ಬಿಟ್ಟು ಯೂಟ್ಯೂಬ್ ಮಾಡಿ ಇವ್ರ ಥರ ಎಲ್ಲ ಕೆಲಸ ಮಾಡ್ಕೊಂಡು ಆರಾಮಾಗಿ ಇರ್ಬೋದಿತ್ತು ನಾನು. ಏನು ಮಗ ನಾನಲ್ಲಿ ಕೆಲಸ ಮಾಡೋದು ಆರಾಮ. ನಾನು ಕೆಲಸ ಮಾಡ್ತೀನಿ. ಚಂದನ್ ಬಗ್ಗೆ ಕೇಳ್ಬೋದು. ಚಂದನ್ ಬಗ್ಗೆ ಒಂದು ಇಂಟರ್ವ್ಯೂವೇ ಮಾಡ್ಬೋದು ಮಗ. ಅವ್ನು ಪರ್ಮಿಷನ್ ಕೊಡ್ಬೇಕು ಅಷ್ಟು. ಬೇಡ ಯಪ್ಪ. ಇನ್ನೇನು ಬಂದ್ವಿ ಗೈಸ್ ಕಗ್ಲಿಪುರ. ನಾವು ಫೈನಲಿ ಬೆಂಗಳೂರು ಕಗ್ಲಿಪುರಕ್ಕೆ ರೀಚ್ ಆದ್ವಿ. ಬ್ಯಾಗ್ಗಳೆಲ್ಲ ಎತ್ಕೊಂಡಿದ್ದೀವಿ. ರಕ್ಷಿ ಮನೆ ಹತ್ರ ಗಾಡಿಗಳನ್ನ ಹಾಕಿದ್ವಲ್ಲ, ನಮ್ಮದು ಗಾಡಿ ಎತ್ಕೊಂಡು ಹೋಗೋಣ. ಹೋಗ ಕೀ ಹುಡ್ಕೊ ಬೇಗ ಹೋಗ. ಇವಾಗ ಇವರಿಬ್ರು ಓಡ್ತಾರೆ. ಬಾಯ್ ಮಗ, ಬಾಯ್. ಹಾಂ ಸಿಗೋಣ ನೆಕ್ಸ್ಟು. ಬಾ ಡೋರ್ ಹಾಕ್ ಮಗ. ಎಲ್ಲರಿಗೂ ಬಾಯ್. ನಮ್ಮ ಗಾಡಿಗಳೆಲ್ಲ ಇಲ್ಲೇ ನಿಂತಿದೆ ನೋಡಿ. ಇದು ನನ್ನ ಗಾಡಿ, ಇದು ನಮ್ಮ ರಜ್ಜು ಗಾಡಿ ನೋಡಿ. ಎಕ್ಸ್ಪ್ರೆಸ್ ಹೆಂಗೆ ಮಾಡ್ಸವನೆ ಮುಂದಗಡೆ. ನಂದು ನೋಡಿ ಹೆಂಗೈತೆ. ಇದು ಶೋರೂಮಲ್ಲಿ ಹೆಂಗೆ ಕೊಟ್ಟಿರೋ ಹಂಗೆ ಐತೆ. ಇವನ್ನೆಲ್ಲ ಚೇಂಜ್ ಮಾಡಿಸ್ಬಿಟ್ಟವನೆ. ಎಲ್ಲರೂ ನಾವು ಗಾಡಿಗಳಲ್ಲಿ ನಮ್ಮ ಮನೆಗೆ ಹೊಡ್ತೀವಿ ಮಗ. ಸಿಗ್ತೀವ ತಿರ್ಗ. ಹುಷಾರು ರಜ್ಜು. ಬಾಯ್ ಮಗ. ಬಾಯ್. ನೋಡಿರಿ ಗೈಸ್ ಹೋಗೋಣ ಈಗ. ಎಷ್ಟು ಮನೆಗೆ ಬಂದೆ. ನಾನೊಂದು 12 ಗಂಟೆ ಆಗುತ್ತೆ ಅಂದ್ಕೊಂಡಿದ್ದೆ. 11:40ಕ್ಕೆ ಬಂದೆ. ನಮ್ಮಮ್ಮ ಇದ್ರು ಅನ್ಸುತ್ತೆ, ಗೇಟ್ ತೆಗಿತಾರೆ ಅವ್ರಿಗೆ. ಈಗ ಮೇನ್ ಮ್ಯಾಟ್ರ್ ಏನಂತ ಅಂದರೆ, ಭೀಮನ್ನ ನೋಡಿ 4 ದಿನ ಆಗೈತೆ. ಅಲ್ಲ, ಭೀಮನ್ನ ನೋಡಿ 3 ದಿನ ಆಗೈತೆ. ನೋಡಿ ಅವ್ನ ಖುಷಿ ನೋಡಿ. ಭೀಮರಾಜು ಖುಷಿ ಆಗ್ಬಿಡ್ತಾನೆ ಇವಾಗ ಫುಲ್. ಗುಡ್ ಬಾಯ್. ಇರಪ್ಪ. ಆಯ್ತು ಮಗ. ಆಯ್ತು ಸುಮ್ಮನಿರು. ಪಚ್ ಬಲಿ ಇಲ್ವಾ ಪಚ್. ಆಯ್ತು.